ಸ್ನೇಹಿತರೆ, ಒಂದು ಚಿತ್ರರಂಗದಲ್ಲಾಗಿರಬಹುದು ಅಥವಾ ಉದ್ಯಮ ಕ್ಷೇತ್ರದಲ್ಲಾಗಿರಬಹುದು ಅಥವಾ ನಮ್ಮ ಸಾಮಾಜಿಕ ಜಾಲತಾಣದಲ್ಲಾಗಿರಬಹುದು ಅಥವಾ ನಮ್ಮ ಸಮಾಜದಲ್ಲಾಗಿರಬಹುದು, ದಿನಕ್ಕೊಂದು ಸಾವಿನ ಸುದ್ದಿಗಳನ್ನು ನಾವು ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಒಂದು ಕಡೆ ನಟ ನಟಿಯರು ಏನಾದರೂ ಒಂದು ಕಾರಣದಿಂದ ಸಾವನ್ನಪ್ತಾ ಇದ್ರೆ, ಇನ್ನೊಂದು ಕಡೆ ವ್ಯವಹಾರದಲ್ಲಿ ಏನಾದರೂ ಲಾಭ ನಷ್ಟ ಆಗಿರಬಹುದು ಅಥವಾ ಏನೋ ಒಂದು ಕಾರಣದಿಂದ ದೊಡ್ಡ ದೊಡ್ಡ ಉದ್ಯಮಿಗಳು ಸಾವನ್ನಪ್ಪುತ್ತಿರುವುದನ್ನು ನಾವು ಸರ್ವೇ ಸಾಮಾನ್ಯ ಆಗಿದೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಈಗ ಅದೇ ರೀತಿ ಖ್ಯಾತ ಉದ್ಯಮಿಯಾಗಿರುವಂತದ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ.ಜಿ. ರಾಯ್ ಅವರು ಇಂದು ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಇವರ ಸಾವಿನ ಸುದ್ದಿ ಕೇಳಿ ಇಡೀ ಕರುನಾಡೆ ದಂಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯಾಕೆ ಹೀಗೆ ಮಾಡಿಕೊಂಡ್ರು, ಇದರ ಹಿನ್ನೆಲೆ ಏನು, ಯಾಕೆ ಇವರಿಗೆ ಹೀಗಾಯಿತು, ಯಾಕೆ ಇವರು ಸಾವಿಗೆ ಶರಣಾದ್ರು, ಆತ್ಮಹತ್ಯೆ ಮಾಡಿಕೊಂಡ್ರ, ಇದು ಸಹಜ ಸಾವ ಅಂತ ಎಲ್ಲರಲ್ಲೂ ಕೂಡ ಗೊಂದಲ ಶುರುವಾಗಿದೆ. ಹಾಗಾದ್ರೆ ಇವರು ಮಾಡ್ಕೊಂಡಿದ್ದು ಆತ್ಮಹತ್ಯೆನ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಆತ್ಮಹತ್ಯೆಗೆ ಕಾರಣವಾದ್ರು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಚೇರ್ಮನ್ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಇದೀಗ ಇಡೀ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದೆ. ಅವರು ಸಾಕಷ್ಟು ದೊಡ್ಡ ಉದ್ಯಮಿಯಾಗಿದ್ದರು. ಜೊತೆಗೆ ಕನ್ನಡ ಬಿಗ್ ಬಾಸ್ ಶೋಗೆ ₹50 ಲಕ್ಷ ಕೊಟ್ಟು ಆಗ ಸಖತ್ ಸುದ್ದಿಯಾಗಿದ್ದರು. ಅವರು ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯನ್ನ ಕೂಡ ಮುನ್ನಡೆಸುವ ಜೊತೆಗೆ ಬಹಳಷ್ಟು ಸಾಮಾಜಿಕ ಕೆಲಸ ಹಾಗೂ ಸಿನಿಮಾ ಮನರಂಜನಾ ಕ್ಷೇತ್ರಕ್ಕೆ ಕೊಡುಗೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ 11ಕ್ಕೆ ₹50 ಲಕ್ಷ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದರು. ಜೊತೆಗೆ ಅವರ ಸಂಸ್ಥೆಯ ಮೇಲೆ ಇತ್ತೀಚೆಗೆ ಪದೇ ಪದೇ ಐಟಿ ದಾಳಿ ಆಗ್ತಿತ್ತು. ಸೊ ಅದಕ್ಕೂ ಮೊದಲು ಕೂಡ ಸ್ಟಾರ್ ಸುವರ್ಣದ ರಿಯಾಲಿಟಿ ಶೋಗೆ ಕೂಡ ಉದ್ಯಮಿ ಸಿ.ಜೆ. ಚಾರ್ಜ್ ಅವರು ಹಣ ನೀಡಿದ್ದರು. ಇನ್ನು ಸ್ಪಾನ್ಸರ್ ಕೂಡ ಆಗಿದ್ದರು. ಈ ಕಾರಣಕ್ಕೆ ಉದ್ಯಮಿ ಸೇಜ್ ರಾಯ್ ಅವರ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಇಲ್ಲಿ ಅವರ ಒಂದು ರೀಸನ್ ಬಂದ್ಬಿಟ್ಟು ಲೋಕಾಯುಕ್ತರು ದಾಳಿ ಮಾಡ್ತಾ ಇದ್ದಾರೆ, ಪದೇ ಪದೇ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಸಹೋದರರೇ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಇನ್ನೂ ಕೂಡ ಬಗೆದಷ್ಟು ಸಿಗ್ತಾ ಇದೆ ಅನ್ನೋ ಹಾಗೆ, ಬಗೆದಷ್ಟು ಇವರ ಕೇಸಲ್ಲಿ ಇನ್ನೂ ಕೂಡ ಯಾಕೆ ಅಂತ ಕಾರಣ ಗೊತ್ತಾಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಲೋಕಾಯುಕ್ತರ ದಾಳಿಗೆ ಬೇಸತ್ತು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ತಲೆಗೆ ಗುಂಡಿಕ್ಕಿಕೊಂಡು ಅವರು ಅನ್ಯಪಾಳ್ಯದಲ್ಲಿ ಮನೆಯಲ್ಲಿ ಸಾವಿಗೆ ಶರಣಾಗಿದ್ದಾರೆ. ಆದಾಯಕ್ಕೂ ಮೀರಿದ ಗಳಿಕೆ ಕಾರಣಕ್ಕೆ ಸಿ.ಜೆ. ರಾಯ್ ಅವರು ಅವರ ಮೇಲೆ ಇತ್ತೀಚೆಗೆ ಬಹಳಷ್ಟು ಬಾರಿ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತ್ತು. ಜೊತೆಗೆ ಇದು ಕೂಡ ಅವರ ಆದಾಯದ ಲೆಕ್ಕಾಚಾರದಲ್ಲಿ ಐಟಿ ಇಲಾಖೆ ತಪಾಸಣೆ ನಡೆಸುತ್ತಿದ್ದಾಗ ಅವರು ಐಟಿ ದಾಳಿಗೆ ಬೇಸರಗೊಂಡು ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇನ್ನೂ ಕೂಡ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಬರಬೇಕಾಗಿದೆ. ಸದ್ಯಕ್ಕೆ ಅವರ ಒಂದು ಹಿನ್ನೆಲೆ, ಅವರ ಒಂದು ಸಾವಿನ ಸುದ್ದಿಗೆ ಕಾರಣ ಅಂತ ಹೇಳಿದ್ರೆ ಲೋಕಾಯುಕ್ತರ ದಾಳಿ ಅಂತ ಹೇಳ್ತಿದ್ದಾರೆ. ಸೊ ಏನೇ ಆಗಲಿ, ಏನೋ ಒಂದು ಜೀವನದಲ್ಲಿ ಒಂದು ದೊಡ್ಡದೇ ಆಗಲಿ ಚಿಕ್ಕದೇ ಆಗಲಿ ಸಮಸ್ಯೆ ಬಂದರೆ ಈ ರೀತಿ ಯಾರೂ ಕೂಡ ಮಾಡ್ಕೋಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನಿಮಗೂ ಕೂಡ ನೋಡೋರಿಗೆ ಅನಿಸ್ಬಹುದು, ಇಷ್ಟು ದೊಡ್ಡ ಆಸ್ತಿ ಮಾಡಿ ಇಷ್ಟೆಲ್ಲ ಸಾವಿರಾರು ಕೋಟಿ ಒಡೆಯ ಆಗಿ ಯಾಕೆ ಈ ರೀತಿ ಮಾಡಿಕೊಂಡ್ರು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಸೊ ಆ ಪ್ರಶ್ನೆಗೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಇವರ ಬಗ್ಗೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ನಿಮಗೆ ಕೊಡ್ತಾ ಇರ್ತೀನಿ. ಸದ್ಯಕ್ಕೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ರಿಪ್ಪೆಂದು ಕಾಮೆಂಟ್ ಮಾಡಿ.